ಜೆಡಿಎಸ್ಗೆ ಬಿಗ್ ಶಾಕ್ ಕೊಡಲು ಮುಂದಾದ ಕಾಂಗ್ರೆಸ್. ಕೋಲಾರದಲ್ಲಿ ಇಬ್ಬರು ಜೆಡಿಎಸ್ ಶಾಸಕರಿಗೆ ಕಾಂಗ್ರೆಸ್ ನಾಯಕರು ಗಾಳ ಹಾಕಿದ್ದಾರೆ. ಜೆಡಿಎಸ್ ಶಾಸಕರು ಕಾಂಗ್ರೆಸ್ ಸೇರುವ ಕುರಿತು ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಮುಕ್ತಾಯವಾಗಿತ್ತಂತೆ. ಕೋಲಾರ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿಕೆಯನ್ನು ಕೊಟ್ಟಿದ್ದು, ಶ್ರೀನಿವಾಸಪುರ ಜೆಡಿಎಸ್ ಶಾಸಕ ವೆಂಕಟ ಶಿವರೆಡ್ಡಿ, ಮುಳಬಾಗಿಲು ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ ಕಾಂಗ್ರೆಸ್ಗೆ ಸೇರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಸೇರ್ಪಡೆ ಕುರಿತು ಮಾತುಕತೆ ನಡೆಸಲಾಗಿದ್ದು, ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಸಹ ವೆಂಕಟ ಶಿವರೆಡ್ಡಿ ಸೇರ್ಪಡೆಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರಂತೆ. ರಾಜಕೀಯ ಬದ್ಧ ವೈರಿಗಳಾಗಿರುವ ರಮೇಶ್ ಕುಮಾರ್ ಹಾಗೂ ವೆಂಕಟ ಶಿವರೆಡ್ಡಿ ಇದೀಗ ಉಪಚುನಾವಣೆಯಲ್ಲಿ ವೆಂಕಟ ಶಿವರೆಡ್ಡಿಯನ್ನ ಗೆಲ್ಲಿಸಿಕೊಂಡು ಬರೋದಾಗಿ ರಮೇಶ್ ಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ಇನ್ನು ಸಮೃದ್ಧಿ ಮಂಜುನಾಥ್ರನ್ನ ಗೆಲ್ಲಿಸಿಕೊಂಡು ಬರೋದಾಗಿ ಕೊತ್ತೂರು ಮಂಜುನಾಥ್ ಒಪ್ಪಿಗೆ ಕೊಟ್ಟಿದ್ದು, ಇಬ್ಬರು ಜೆಡಿಎಸ್ ಶಾಸಕರು ಕೆಪಿಸಿಸಿ ಅಧ್ಯಕ್ಷರು ಮತ್ತು ಸಿಎಂ ಸಿದ್ದರಾಮಯ್ಯ ಜೊತೆ ಚರ್ಚೆ ನಡೆಸಿದ್ದಾರಂತೆ. ರಮೇಶ್ ಕುಮಾರ್ ಅವರ ಜೊತೆ ಜೆಡಿಎಸ್ ಶಾಸಕರ ಸೇರ್ಪಡೆ ಬಗ್ಗೆ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷರು ಮಾತನಾಡಿದ್ದಾರೆ. ಲೋಕಸಭಾ ಚುನಾವಣೆಗೂ ಮುಂಚೆಯೇ ಕಾಂಗ್ರೆಸ್ ಸೇರ್ಪಡೆ ಆಗಿ ಅಂತ ನಿರ್ಬಂಧ ಹೇರಿದ್ದು, ಅವರದ್ದೇ ಆಗಿರುವ ಮತದಾರರು ಇದ್ದಾರೆ, ಹಾಗಾಗಿ ಮೊದಲೇ ಸೇರ್ಪಡೆ ಆಗ್ಲಿ ಅಂತ ಕಾಂಗ್ರೆಸ್ ಶಾಸಕರು ಪಟ್ಟು ಹಿಡಿದಿದ್ದಾರೆ. ಇನ್ನು ವೆಂಕಟ ಶಿವರೆಡ್ಡಿ ಜೆಡಿಎಸ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ನೀಡಿ ರಮೇಶ್ ಕುಮಾರ್ ಅವರಿಂದ ಸೂಚಕರಾಗಿ ಸಹಿ ಮಾಡಿಸಿ ಅವರನ್ನ ಗೆಲ್ಲಿಸಿಕೊಳ್ತೇವೆ ಅಂತ ಕೋಲಾರದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಶಾಸಕ ಕೊತ್ತೂರು ಮಂಜುನಾಥ್ ಹಾಗೂ ಎಂಎಲ್ಸಿ ಅನಿಲ್ ಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಹಳ ಸೀರಿಯಸ್ ವಿಚಾರ. ಏನು ವೆಂಕಟ ಶಿವರೆಡ್ಡಿ ಅವರು ಮತ್ತು ಸಮೃದ್ಧಿ ಮಂಜುನಾಥ್ ಅವರು ಇವತ್ತು JDS ಇಂದ ಗೆದ್ದು ಶಾಸಕರಾಗಿದ್ದಾರೆ. ಅವರನ್ನು ನಮ್ಮ ಪಕ್ಷದ ಒಬ್ಬ ಹಿರಿಯ ನಾಯಕರು KPCC ಅಧ್ಯಕ್ಷ ಹತ್ರ ಮತ್ತು ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡೋಗಿ ಇವರು ನಮ್ಮ ಪಕ್ಷಕ್ಕೆ ಬರ್ತಾರೆ ಅಂತೇಳಿ ಮಾತಾಡಿದ ಮೇಲೆ KPCC ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳಿಬ್ಬರು ಕೂಡ ಕೊತ್ತೂರು ಮಂಜುನಾಥ್ ಅವರನ್ನು ಮತ್ತು ರಮೇಶ್ ಕುಮಾರ್ ಅವರನ್ನು ಕರೆದು ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಒಪ್ಪಿಗೆ ಏನು ಅಂತ ಕೇಳಿದಾಗ ಅವರಿಬ್ಬರು ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತೇಳಿ ಭಾಳ ಸ್ಪಷ್ಟವಾಗಿ ಅವ್ರ ಮಾತುಗಳಲ್ಲಿ ಹೇಳಿದ್ದಾರೆ. ಮತ್ತೆ ನೀವು ರಮೇಶ್ ಕುಮಾರ್ ಅವರು ಸಿಕ್ಕಿದ್ರು ಕೂಡ ನಾವು ಕೇಳಿದ್ವಿ ರಮೇಶ್ ಕುಮಾರ್ ಅವ್ರನ್ನ, ಯಾಕಂದರೆ ನಾವು ಕೇಳಿದೇನೆ ನಾವು ಈಗ ನಿಮ್ಗೆ ಉತ್ತರ ಕೊಡೋಕ್ಕೆ ಸಾಧ್ಯ ಇಲ್ಲ. ಹೌದು ನಿಜ, ನನ್ನನ್ನು ಕರೆದಿದ್ರು KPCC ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಕರೆದಿದ್ರು, ನಾನು ಒಪ್ಕೊಂಡಿದ್ದೀನಿ. ಅವ್ರು ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಅಂದರೆ JDS ಇಂದ ಗೆದ್ದಂಥ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬರೋದಾದರೆ ನನ್ನ ಒಪ್ಪಿಗೆ ಇದೆ, ನಾನೇ ಖುದ್ದು ನಿಂತು ಸೂಚಕರಾಕಿ ಅವ್ರ ಚುನಾವಣೆ ಜವಾಬ್ದಾರಿ ತೆಗೆದುಕೊಂಡು ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಬರ್ತೀವಿ ಅಂತೇಳಿ ನಮಗೂ ಯಾಮಾರಿಸಿ, ಆ ಕಡೆ ಗೆಲ್ಲಿಸಿರ್ತಕ್ಕಂಥ ಪಾರ್ಟಿಗೆ ಹೈಕಮಾಂಡ್ಗೂ ಯಾಮಾರಿಸಿ, ಅಲ್ಲಿ ಕಾರ್ಯಕರ್ತರು ಗೆಲ್ಲಿಸಿರ್ತಕ್ಕಂಥ ಕಾರ್ಯಕರ್ತರನ್ನು ಯಾಮಾರಿಸಿ, ಅವರ ಕೆಲವು ವೈಯಕ್ತಿಕ ಕಾರಣಗಳಿಗಾಗಿ ಮಾಡೋದಕ್ಕೆ ನಮ್ಮ ವಿರೋಧ ಇರ್ತದೆ. ಬಟ್ ಪಕ್ಷಕ್ಕೆ ಬರೋದಾದರೆ ಸಂಪೂರ್ಣವಾಗಿ ರಮೇಶ್ ಕುಮಾರ್ ಅವರ ಆದಿಯಾಗಿ, ಕೊತ್ತೂರು ಮಂಜುನಾಥ್ ಅವರ ಆದಿಯಾಗಿ, ಎಲ್ಲ ಹಿರಿಯ ನಾಯಕರಾಗಿಯಾಗಿ ನಾವು ಸ್ವಾಗತ ಮಾಡ್ತೀವಿ. ಹೌದೌದು, ನಮಗೂ ಆ ವಿಚಾರ ನಮ್ಮ ಗಮನಕ್ಕೂ ಬಂದಿದೆ. ಯಾಕೆ ನೀವು ಕೇಳಿದ ಮೇಲೆ ನಾವು ಹೇಳೋಲ್ಲ, ನಮ್ಮ ಗಮನಕ್ಕೂ ಬಂದಿದೆ. JDS ಶಾಸಕರಾದಂಥ ನಮ್ಮ ಶ್ರೀನಿವಾಸಪುರ ಶಾಸಕರಾದಂಥ ವೆಂಕಟ ಶಿವರೆಡ್ಡಿಯವರು, ಆಮೇಲೆ ನಮ್ಮ ಮುಳಬಾಗಿಲಿನ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರನ್ನು ನಮ್ಮ ಹಿರಿಯ ನಾಯಕರು ಅವ್ರನ್ನ ಕರ್ಕೊಂಡೋಗಿ DK ಶಿವಕುಮಾರ್ ಸಾಹೇಬ್ರ ಹತ್ರನೂ ಸಿದ್ದರಾಮಯ್ಯ ಅವ್ರ ಹತ್ರ ಕರ್ಕೊಂಡೋಗಿ ಇವರು ನಮ್ಮ ಪಕ್ಷಕ್ಕೆ ಬರ್ತಾರೆ, ನಾವು ತಗೋಬೇಕು ಅಂತ ಅವ್ರನ್ನ ಕೇಳಿದ್ದಾರೆ. ಆ ಕೇಳಿರುವಾಗ ಹೌದಾ ಅಂತ ನಮ್ಮನ್ನೆಲ್ಲ ಮಾತಾಡಬೇಕಲ್ಲ ಆ ವಿಚಾರದಲ್ಲಿ. ನಮ್ಮ ಅಧ್ಯಕ್ಷರಾದಂಥ ನಮ್ಮ PCC ಅಧ್ಯಕ್ಷರು, ಪ್ರದೇಶ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು DK ಶಿವಕುಮಾರ್ ಸಾಹೇಬರು ರಮೇಶ್ ಕುಮಾರ್ ಅವ್ರನ್ನ ಕರೆದಿದ್ದಾರೆ. ಕರೆದಿದ್ದಾರೆ ಅಥವಾ ಫೋನಲ್ಲಿ ಮಾತಾಡಿದ್ದಾರೆ ಗೊತ್ತಿಲ್ಲ, ಕರೆದು ಬಿಟ್ಟು ಕೇಳಿದ್ದಾರೆ, ನೋಡಪ್ಪ ಏನು ಸ್ವಾಮಿಗಳೇ, ಈ ಥರ ವೆಂಕಟ ಶಿವರೆಡ್ಡಿ ಅವರು ನಮಗೆ ಪಕ್ಷಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ, ನಿಮ್ಮ ಒಪಿನಿಯನ್ ಏನು ಅಂತ ರಮೇಶ್ ಕುಮಾರ್ ಸ್ವಾಮಿಗಳನ್ನ ಕೇಳಿದ್ದಾರೆ. ನಮ್ಮನ್ನು ಆ ವಿಚಾರದಲ್ಲಿ ಕೆಲವು ನಮ್ಮ ನಾಯಕರು, ಅಂದರೆ ನಮ್ಮ ಹೈಕಮಾಂಡ್ ಅಲ್ಲ, ನಮ್ಮ ನಾಯಕರು ನನ್ನನ್ನು ಕೇಳಿದ್ರು, ಈ ಥರ ಮುಳಬಾಗಿಲು ಶಾಸಕರು ಬರ್ತಾರಂತೆ, ಏನು ಪಾರ್ಟಿಗೆ ಅಂತ ಹೇಳಿದ್ರು. ಖಂಡಿತವಾಗಲೂ ಸ್ವಾಗತವನ್ನು ಕೋರ್ತೀವಿ, ಅವ್ರು ನಮ್ಮ ಪಕ್ಷಕ್ಕೆ ಬರೋಕ್ಕಿದ್ರೆ ಸ್ವಾಗತವನ್ನು ಕೋರ್ತೀವಿ, ಅದರಲ್ಲಿ ಯಾವುದೇ ನಮ್ಮ ಅನುಮಾನ ಇಲ್ಲ. ಏನಾದರೂ ಬರೋಂಗಿದ್ರೆ ಅವರು ನಮ್ಮ ಪಾರ್ಲಿಮೆಂಟ್ ಎಲೆಕ್ಷನ್ ಒಳಗಡೆ ಬಂದರೆ ಚೆನ್ನಾಗಿರ್ತದೆ. ಯಾರು ಕರ್ಕೊಂಡು ಬಂದಿದ್ದಾರೋ ಅವ್ರ ಹತ್ರ ನೀವು ಕೇಳಿ, ಅವ್ರು ಕರ್ಕೊಂಬಂದು ನಿಮ್ಮ ಹತ್ರ ಬಿಟ್ಟಿದ್ದಾರಲ್ಲ ಅವ್ರನ್ನ ನೀವು ಕೇಳಿ, ಏನಂತ ಕೇಳಿ ಪಾರ್ಲಿಮೆಂಟ್ ಎಲೆಕ್ಷನ್ ಒಳಗಡೆ ಬರುವಂಥದ್ದನ್ನು ಮಾಡಿ ಅವ್ರನ್ನ. ಯಾಕಂದರೆ ಪಾರ್ಲಿಮೆಂಟ್ಗೆ ಉಪಯೋಗ ಆಗ್ತದೆ, ಅವ್ರದ್ದು ಓಟ್ ಇದ್ದೇ ಇರುತ್ತೆ, ಅವರು ಗೆದ್ದಿರುವಂಥವ್ರು ಶಾಸಕರು, ಹೌದು ಇದ್ದೇ ಇರುತ್ತೆ ಅಂತೇಳಿದ್ರು. ಆದರೂ ನಾವು ಏನು ಹೇಳಿದ್ವಿ ಅಂದರೆ, ಖಂಡಿತವಾಗ್ಲೂ ಅವ್ರೇನಾದರೂ ಬಂದರೆ ಇವಾಗ ನಮ್ಮ ಪಕ್ಷಕ್ಕೆ ಅವ್ರು ರಿಸೈನ್ ಮಾಡಲೇಬೇಕಾಗ್ತದೆ. ಯಾರು ಇಬ್ಬರು ಶಾಸಕರನ್ನು ರಿಸೈನ್ ಮಾಡಬೇಕಾಗ್ತದೆ. ಅವರೇನಾದರೂ ರಿಸೈನ್ ಮಾಡಿ ನಮ್ಮ ಪಾರ್ಟಿಗೆ ಏನಾದರೂ ಬಂದರೆ 100% ಆಗಿ ಶ್ರೀನಿವಾಸಪುರದಲ್ಲಿ ವೆಂಕಟ ಶಿವರೆಡ್ಡಿ ಅವರಿಗೆ ರಮೇಶ್ ಕುಮಾರ್ ಅವರನ್ನು ಸೂಚಕರಾಗಿ ನಾವು ಮಾಡ್ತೀವಿ. ಸೂಚಕರಾಗಬೇಕಲ್ಲ, ಅರ್ಜಿಗೆ ಸೂಚಕರಾಗಬೇಕಲ್ಲ. ರಮೇಶ್ ಕುಮಾರ್ ಅವರನ್ನು ವೆಂಕಟ ಶಿವರೆಡ್ಡಿ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ B ಫಾರಂ ಕೊಟ್ಟು ಅವರಿಗೆ ನಮ್ಮ ಹೈಕಮಾಂಡ್ ಒಪ್ಕೊಂಡಿದ್ದಾರೆ.
ಕೊಟ್ಟು ರಮೇಶ್ ಕುಮಾರ್ ಅವರ ನೇತೃತ್ವದಲ್ಲೇ ಚುನಾವಣೆಯನ್ನು ಮಾಡ್ತೀವಿ. ರಮೇಶ್ ಕುಮಾರ್ ಅವರೇ ಅವರಿಗೆ ಸೂಚಕರಾಗಿ ಸೈನ್ ಆಗ್ತಾರೆ. ಮುಳಬಾಗಿಲು ಶಾಸಕರೇನಾದರೂ ನಮ್ಮ ಪಕ್ಷಕ್ಕೆ ಬರಂಗಿದ್ರೆ ನಾವು ಸ್ವಾಗತ ಕೋರ್ತೀವಿ, ಯಾವುದೇ ರೀತಿಯಲ್ಲಿ ಏನೂ ಇಲ್ಲ. ಅವರೇನಾದರೂ ಬಂದರೆ ಮುಳಬಾಗಿಲು ಶಾಸಕರಿಗೆ ನಾನೇ ಸೂಚಕನಾಗಿ ನಾನು ಕೊತ್ತೂರು ಮಂಜು ನಾನೇ ಸೂಚಕನಾಗಿ, ಯಾಕಂದರೆ ನಾನು ಮುಳಬಾಗಿಲಲ್ಲಿ ಲೋಕಲ್ ವೋಟರ್. ನಾನು ನಮ್ಮ ಮರೆಯರು ಬೂತಲ್ಲಿ, ಕೊತ್ತೂರು ರಾಮಾಪುರ ಮರೆಯರು ಬೂತಲ್ಲಿ ನನ್ನ ವೋಟರ್ ಲಿಸ್ಟಲ್ಲಿ ನನ್ನ ಹೆಸರಿರೋದ್ರಿಂದ ನಾನೇ ಅವ್ರಿಗೆ ಸೂಚಕರಾಗಿ ಅವ್ರ ಜೊತೆಯಲ್ಲಿ ನಾನು ಎಲೆಕ್ಷನ್ ಮಾಡುವಂಥ ಕೆಲಸ ಮಾಡಿ ಇವರನ್ನು ಗೆಲ್ಲಿಸುವಂಥ ಕೆಲಸ ಮಾಡ್ತೀವಿ ನಾವು.